ಕೊಪ್ಪಳ ನಗರದಲ್ಲಿ ಪೇಂಟರ್ ಕಾರ್ಮಿಕ ಕುಟುಂಬಗಳು ಹೋರಾಟಕ್ಕೆ ಮುಂದಾಗಿದ್ದಾರೆ. ಕಳೆದ 14 ವರ್ಷಗಳಿಂದ ನಗರದಲ್ಲಿ ಬಾಡಿಗೆ ಮನೆಯಲ್ಲೇ ವಾಸವಾಗಿದ್ದು ಬಡತನದಲ್ಲೇ ಜೀವನ ಸಾಗಿಸುವಂತಾಗಿದೆ. ಜನಪ್ರತಿನಿಧಿಗಳಿಗೆ, ನಗರಸಭೆ ಅಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ರೂ ಕೂಡ ಕೇವಲ ಆಶ್ವಾಸನೆ ನೀಡ್ತಾನೆ ಕಾಲವನ್ನ ತಳ್ಳಿದ್ದಾರೆ. ಇಲ್ಲಿಯವರೆಗೂ ನಿವೇಶನವನ್ನಾಗ್ಲಿ ಮನೆಯನ್ನಾಗ್ಲಿ ನೀಡಿಲ್ಲ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಶಾಸಕ ರಾಘವೇಂದ್ರ ಹಿಟ್ನಾಳ್ ವಸತಿ ಸಚಿವ ಜಮೀರ್ ಅಹಮದ್ಗೂ ಮನವಿಯನ್ನ ಸಲ್ಲಿಸಿದ್ರಂತೆ. ಆದರೆ ಪ್ರಯೋಜನವಾಗಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೇಂಟರ್ ಕಾರ್ಮಿಕ ಸಂಘಟನೆಯ ಬೇಡಿಕೆಗಳು ಈಡೇರದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಂಘಟನೆಯ ಅಧ್ಯಕ್ಷರಾದಂತಹ ರಜಾಕ್ ಮತ್ತು ಉಪಾಧ್ಯಕ್ಷರಾದಂತಹ ನೂರುಲ್ಲಾ ಖಾದ್ರಿ ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ ನಗರದ ಸಾಹಿತ್ಯ ಭವನದಿಂದ ನಗರಸಭೆಯವರೆಗೆ ಪ್ರತಿಭಟನೆಯನ್ನ ನಡೆಸಿದರು. ಬಳಿಕ ನಗರಸಭೆಯ ಪೌರಾಯುಕ್ತರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ. ನನ್ನ ಹೆಸರು ರಜಾಕ್ ಅಂತ. ನಾ ಈ ಪೆಂಟರ್ ಸಂಘದ ಅಧ್ಯಕ್ಷ ಆಗಿ, ಜಿಲ್ಲಾ ಅಧ್ಯಕ್ಷ ಆಗಿ ನಾವಿಲ್ಲಿ ಹೋರಾಟ ಎದಕ್ಕೆ ಹಮ್ಮಿಕೊಂಡಿದ್ದು ಅಂತಂದರೆ, ನಮಗಿರೋದು ಸಮಸ್ಯೆ ಮನೆ ಇಲ್ಲ. ನಮಗೆ ನಾವು ದುಡಿಯೋದು ಅಲ್ಪ ಸ್ವಲ್ಪ ಹಣದಲ್ಲಿ ಬಾಡಿಗೆ ಮನೆ ಕಟ್ಟಿ, ಆಮೇಲೆ ಹುಡುಗರಿಗೆಲ್ಲ ಸಾಲಿ ಫೀಸ್ ಕಟ್ಟಿ ಭಾಳ ತೊಂದರೆ ಆಗ್ತಾಯಿದೆ. ಹೀಗಾಗಿ ಸರ್ಕಾರಕ್ಕೆ 9 ವರ್ಷದಿಂದ ಮನವಿ ಪತ್ರ ಸಲ್ಲಿಸಿ ಸಾಕಾಗಿದೆ. ಇಲ್ಲಿ ಇರೋ ಶಾಸಕರು ರಾಘವೇಂದ್ರ ಹಿಟ್ನಾಳ್ ಅವರಿಗೆ 9 ವರ್ಷದಿಂದ ಪ್ರತಿ ವರ್ಷ ಮನವಿ ಪತ್ರ ಸಲ್ಲಿಸಿದ್ದು ಆಯಿತು. ಆಮೇಲೆ ಹೋದ ವರ್ಷ ಇದೇ 26/1/2025 ನಮ್ಮ ಜಮೀರ್ ಅಹಮದ್ ಖಾನ್ಗೆ ವಸತಿ ಸಚಿವ ಅವರಿಗೂ ಒಂದು ಮನವಿ ಪತ್ರ ಸಲ್ಲಿಸಿದ್ವಿ. ಅವರು ಇದ್ರ ಬಗ್ಗೆ ಏನೂ ಮಾತಿಲ್ಲ, ಕತೆ ಇಲ್ಲ. ಹೀಗಾಗಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಪೆಂಟ್ರಿಗೋಸ್ಕರ, ಸೂರಿಗೋಸ್ಕರ ಈ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ನಮ್ಮ ಹೋರಾಟಕ್ಕೆ ನಮ್ಮ ಎಲ್ಲ ಪೆಂಟರ್ಗಳು ನಮ್ಮ ಜೊತೆ ಇದ್ದಾರೆ. ಹೀಗಾಗಿ ಮುಂದಿನ ದಿನದಲ್ಲಿ ಈ ಸರ್ಕಾರ ನಮ್ಮ ಸಮಸ್ಯೆಗಳ ಬಗೆಹರಿಸಲಿಲ್ಲ ಅಂದರೆ ಇದಕ್ಕಿಂತ ಮುಂದೆ ಉಗ್ರ ಹೋರಾಟ ಮಾಡೋಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ನಮ್ಮ ಸಂಘದಲ್ಲಿ ನೋಡ್ರಿ, ರಿಜಿಸ್ಟರ್ಡ್ ಆಗೋರೇ 1,000 ಜನ ಇದ್ದಾರೆ. 1,000 ಜನ ರಿಜಿಸ್ಟರ್ಡ್ ಆದವರಿದ್ದಾರೆ. ಅದರಲ್ಲಿ ನಾವು ಸಮಸ್ಯೆ ಅಂತಂದು ಕೇವಲ 150 ಮನೆಗಳು ಕೊಡಿ ಅಂತಂದು ನಾವು ನಮ್ಮ ಸಮಸ್ಯೆಯನ್ನು MLA ಅವ್ರ ಮುಂದೆ ಇಟ್ಟಿದ್ದೀವಿ. ಬಟ್ ನಮಗೆ ಅವರು ಮನ್ನಣೆ ಕೊಡ್ತಾ ಇಲ್ಲ. MLA ಅವರು 9 ವರ್ಷದಿಂದ ನಿರಂತರವಾಗಿ ಪ್ರತಿ ಸಲ ನಾವು ಮನವಿ ಪತ್ರ ಸಲ್ಲಿಸ್ತಾನೆ ಬರ್ತಾ ಇದ್ವಿ. ಆಮೇಲೆ ಸಚಿವರಿಗೂ ಮನವಿ ಪತ್ರ ಸಲ್ಲಿಸಿದ್ದೀವಿ. ಬಟ್ ಅವ್ರೇನಿದಲ್ಲ, ನಮ್ಮ ಮನವಿ ಪತ್ರಕ್ಕೆ ಅವರು ಮನಿಸ್ತಾ ಇಲ್ಲ. ಹೀಗಾಗಿ ನಾವು ಹೋರಾಟ ಮಾಡಲಿಕ್ಕೆ ಒಂದು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಮ್ಮ ಬಡತನ ಜೀವನ, ದುಡಿಬೇಕು ತಿನ್ಬೇಕು, ದುಡಿದ್ರೆ ಇವತ್ತು ನಮಗೆ ಒಟ್ಟಿಗೆ, ಇಲ್ಲಾಂದ್ರೆ ಇಲ್ಲ. ಹಂಗೈತ್ರಿ ಜೀವನ. ನಮ್ದು ಇಷ್ಟು ವಯಸ್ಸಾದರೂ ನಾವು ದುಡಿಬೇಕ್ರಿ. ಮನೆ ಬಾಡಿಗೆ ಕಟ್ಟಕ್ಕೆ ಒಂದೊಂದು ಸಲ ರೊಕ್ಕ ಇರಾಗಲ್ಲ. ಒಟ್ಟಿಗೆ ಆದ್ರೆ ಬಾಡಿಗೆಗೆ ಇರಾಗಲ್ರಿ, ಬಾಡಿಗೆ ಆದ್ರೆ ರೊಕ್ಕ ಇರಾಗಲ್ರಿ. ಏನು ಮಾಡ್ಬೇಕ್ರಿ ಸರ್? ನಾವು ಒಂದಿಷ್ಟೆಲ್ಲ ನಾವು ಜಾಗ ಕೊಡಿಸ್ರಿ ಸರ್. ನಮಸ್ಕಾರ. ಇದಕ್ಕಿಂತ ಹೆಚ್ಚಿಂದ ಏನು ಹೇಳಾಗಲ್ರಿ ಸರ್. ಭಾಳ ತ್ರಾಸ ಐತ್ರಿ ನಮಗೆ. ನಮಸ್ಕಾರ ರೀ ಸರ್. ನಾವು ಇಲ್ಲೆಲ್ಲ ಹೆಣ್ಮಕ್ಳು ಕುಂತಿದ್ದು, ನಮಗಂತ ಮನೆ ಅಂತ ಏನೂ ಇಲ್ಲರಿ. ಇದುವರೆಗೆ ಅಲ್ಲಿ ಅರ್ಜಿ ಹಾಕಿದ್ವಿ, ಇಲ್ಲಿ ಅರ್ಜಿ ಹಾಕಿದ್ವಿ, ಏನೂ ಬರಲಿಲ್ಲ ನಮ್ಗೆ. ನಮ್ಗೇನು ರೀ, ಒಂದು ಜಾಗ ಕೊಟ್ಟರೆ ಸಾಕ್ರಿ. ನಾವು ಹೆಚ್ಚಿಗೆ ಏನು ಕೇಳಾಗಿಲ್ರಿ. ಜಾಗ ನಮ್ಗೆ ಇರೋಕೆ ನೆಲೆ ಒಂದು ಸೂರು ಅಂತ ಕೊಟ್ಟರೆ ನಮ್ಗೇನು ಅಷ್ಟೇ ಸಾಕು. ನಮ್ಗೇನು ಕೇಳಕ್ಕೆ ನಾವು ಇಲ್ರಿ. ನಾವು ದುಡ್ಕೊಂತೀವಿ, ತಿಂತೀವಿ ನಮ್ಮ ಪಾಡಿಗೆ. ನಾವು ಮಕ್ಕಳಿದ್ದಾರೆ, ಮರಿ ಇದ್ದಾರೆ, ನಾವು ಏನು ಮಾಡೋಣ್ರಿ? ನಾವು ಯಾರಿಗೆ ಅಂತ ಕೇಳೋಣ? ಓಟ್ ಹಾಕಕ್ಕೆ ಬರ್ತಾರೆ, ಮತ್ತೆ ಕೇಳ್ತಾರೆ, ಮತ್ತೆ ಇಂಥವು ಕೊಡಬೇಕಿಲ್ರಿ. ನಮಗೆ ಯಾರು ಕೊಡಬೇಕು? ಹಂಗಂತ ನಮಗೊಂದು TNR ಕೊಡ್ರಿ ಅಂತ ಕೇಳ್ತೀವಿ ನೋಡ್ರಿ. ಎಷ್ಟು ವರ್ಷ ಈಗ ನಾವು 6 ವರ್ಷ ಆತ್ರಿ ನಾವು ಹಿಂಗೆ ಕೇಳಕತ್ತ ಒಕ್ಕಾರ. ಮತ್ತೆ ತಡಿನ ಆಳೋಗನ ಇವತ್ತು ಕೇಳೋಣ ಅಂತ ಬರ್ತಾರ್ರಿ ಮನ್ಯಾಗ ಹೋಗಿ. ನಾವು ಅವ್ರಿಗೆ ಭಯ, ಸುಮ್ಮನೆ ಕೊಡಲ್ಲ ಬಿಡಲ್ಲ, ಯಾಕೆ ಓಡಾಡ್ತೀವಿ ಅಂತ ನಾವು ಅವ್ರಿಗೆ ಭಯ. ಮನೆಯವ್ರಿಗೆ ಕೆಲಸ ಬಿಡ್ತಾರ, ಹೋಗ್ತಾರ, ಬರ್ತಾರ. ನಾವು ಏನು ಮಾಡ್ಯಾರ್ರಿ? ಮಗ ಈತ ಸಾಲಿ ಅಂತ ಓದಿಸ್ಬೇಕಾ? ಆಯ್ತಾ ನಾವು ದುಡಕನ ತಿನ್ನೋದಂತ ನೋಡ್ಬೇಕಾ? ಬಾಡಿಗೆ ಕಟ್ಟೋದಂತ ನೋಡ್ಬೇಕಾ? ನಮ್ದು ಯಾರು ಕೇಳೋಗಿಲ್ಲಲ್ಲ. ನಾವು ಯಾರಿಗೆ ಹೇಳ್ಕೋಬೇಕು? ಹೇಳ್ರಿ. ಓಟ್ ಕೇಳಕ್ಕಾದ್ರೆ ಹೆಂಗೆ ಬರ್ತಾರೆ ನೋಡ್ರಿ. ಹೌದು, ಮತ್ತೆ ಓಟ್ ಕೇಳಕ್ಕಾದ್ರೆ ಬರ್ತಾರೆ. ಮತ್ತೆ ನಮ್ಗೆ ಬಡವ್ರು ಮಾಡ್ಕೊಳ್ಳಿ. ಯಾರಿಗೆ ಮಾಡ್ಕೊಡ್ತಾರೆ? ಇಲ್ಲಾಂದ್ರೆ ನಾವೇ ಬಡವ್ರಿ ಯಾರಿಗೆ ಮಾಡ್ಕೊಡ್ತಾರೆ? ನಡಕ್ಲಾರ ಯಾರು 4 ಮಂದಿಗೆ ಮಾಡ್ಕೊಟ್ಟು ಆಮೇಲೆ ಸುಮ್ಮನೆ
ಬಿಡೋದು. ನಮ್ಗೆ ಇತ್ತಲ್ಲರಿಗೆ ಇಲ್ಲಲ್ಲ, 3 2 ಮಕ್ಳು ಇದ್ದಾರೆ, ಏನು ಮಾಡ್ಬೇಕು? ಎಷ್ಟಂತ ಬಾಡಿಗೆ ಕಟ್ಟೋದು? ಸಾಲಿ ಓದ್ಸೋದು ನೋಡ್ಬೇಕಾ, ಮನೆ ಕಟ್ಟೋದು ಬಾಡಿಗೆ ಕಟ್ಟೋದಂತ ನೋಡ್ಕೋಬೇಕ್ರಿ ಹೇಳ್ರಿ. ನಾನು ನೂರುಲ್ಲಾ ಖಾದ್ರಿ ಅಂತೇಳಿ ಕಾರ್ಮಿಕರ ಸಂಘದಿಂದ ಉಪಾಧ್ಯಕ್ಷರಾಗಿದ್ದೀನಿ. ಇದು ನಾವು ಹಮ್ಮಿಕೊಂಡಿರುವ ಸ್ಟ್ರೈಕ್ ಅಂದರೆ ಏನು ಹೇಳಿದ್ರೆ, ನಮಗೆ ಎಲ್ಲ ಈ ಸ್ಟೀಲ್ನ ಏನು ಪೆಂಡರ್ಸ್ ಬಂದಿವಿ, ಅದರಲ್ಲಿ ಒಬ್ಬರಿಗಾರ ಮನೆ ಇಲ್ಲ. ಒಬ್ಬರ ಹೌದಪ್ಪ ಇವ್ರದ್ದು ಹೆಸರಲ್ಲೇ ಐತಿ, ಇವ್ರ ಹೆಡ ಮೇಲೆ ಹೆಸರು ಐತಿ, ಯಾವುದಿಲ್ಲ. ಅಲ್ಲಿ ಏನೈತಿ ನಮ್ಗೆ MLA ಅವ್ರು ಹೇಳಿದ್ರು, ನಾವು ನಿಮ್ಗೆ ಕೊಡ್ತೀವಿ ಬರೀ ಆಶ್ವಾಸನೆ ಕೊಡೋದು ಏನಾಗಿಲ್ಲ. ಮುನ್ಸಿಪಾಲ್ಟಿನಾಗ ಏನೈತಿ, ಒಂದು 5 ವರ್ಷ 6 ವರ್ಷ 10 ವರ್ಷದಿಂದ ಅಡ್ಡಾಡಕತ್ತೀವಿ, ಈಗ ಕೊಡ್ತೀವಿ ಅವಾಗ ಕೊಡ್ತೀವಿ. ಅವ್ರ ಲೆಟ್ರ್ ಕೂಡ ನಮ್ಮ ಹತ್ರ ಇದೆ. ಏನು ಅವ್ರು ಕೊಟ್ಟಿದ್ದು ಇವು ತೋರಿಸ್ರಪ್ಪ ಇದು ನಿಮ್ಗೆ ಕೊಡ್ತೀವಿ ಅಂತೇಳಿ. ಕಾರ್ಮಿಕರಿಗೆ ಒಂದು ಕೊಟ್ಟಿಲ್ಲ. ಆದ್ರೆ ಅಲ್ಲಿ ನಿವೇಶನಗಳು ಏನೈತಲ್ಲ, ಎಲ್ಲ ನಿವೇಶನಗಳು ಖಾಲಿ ಆಗ್ಯಾವ. ಮುನ್ಸಿಪಾಲ್ಟಿಗೆ ಹೋಗಿ ಕೇಳ್ತಾರೆ, ಹೇಳಕತ್ತಾರ ಇಲ್ರಿ ಎಲ್ಲ ಖಾಲಿ ಆಗೈತಿ, ಎಲ್ಲ ಕೊಟ್ಬಿಟ್ವಿ. ಯಾರು ಕೊಟ್ಟಾರ? ಅದು ಎಷ್ಟು ಕಾರ್ಮಿಕರು ಅದಾರ, ಒಬ್ಬರಿಗಾರ ಒಂದು ಪ್ಲಾಟಾರ ಕೊಟ್ಟಾರ? ಒಂದರ ಹೇಳ್ರಿ, ಇವ್ರು ಕೊಟ್ಟಿವಪ್ಪ ಅಂತ ಹೇಳಿ ಒಂದು ಕೊಟ್ಟಿಲ್ಲ. ಅದಕ್ಕೆ ಏನೈತಿ, ನಾವು ಭಾಳ ಇದು ಆಗೇನೈತಿ, ಇವತ್ತು ಹೋರಾಟ ಮಾಡಲೇಬೇಕಂತೇಳಿ ನಿಶ್ಚಾರ ಮಾಡಿ ಏನೈತಿ, ಇವತ್ತೇನೈತಿ ಒಂದು ನಿರ್ಧಾರಕ್ಕೆ ಬಂದೀವಿ ನಾವು. ಅದು ಹೋರಾಟ ಮಾಡ್ತೀವಿ. ಎಲ್ಲರಿಗೂ ಕೊಟ್ಟಿವಿ, ಮುನ್ಸಿಪಾಲ್ಟಿ ಕೊಟ್ಟಿವಿ, DC ಆಫೀಸ್ ಕೊಟ್ಟಿವಿ, ಆಮೇಲೆ ಸಚಿವರಿಗೆ ಕೊಟ್ಟಿವಿ, MLA ಕೊಟ್ಟಿವಿ, MLAರಿಗೆಲ್ಲ MP ಕೊಟ್ಟಿವಿ. ಎಲ್ಲರಿಗೂ ಮಾಹಿತಿ ಐತಿ, ಎಲ್ಲರ ಆಶ್ವಾಸನೆ ಕೊಡ್ತೀವಿ. ಅದು ಯಾವ ಕೊಡ್ತಾರ ಅದು ದೇವರಿಗೆ ಗೊತ್ತಿರೋದು. ಅಂದ್ರೆ ಇದ್ದಿದ್ದಿಲ್ಲದ ಎಲ್ಲ ಗುರುತು ಖಾಲಿ ಆಯ್ತು. ಮುನ್ಸಿಪಾಲ್ಟಿ ಕೇಳ್ರಿ, ನಾವು ಅಂತೆಲ್ಲ ಯಾರು ಇರಲಿ ಇಲ್ರಿ ಪ್ಲಾಟ್ ಇಲ್ಲ, ಏನು ಮಾಡ್ಬೇಕೀಗ ನಾವು? ಯಾರು ಕೊಟ್ಟಿದ್ದಾರೆ ಯಾರಿಗದು? ಸರ್ ನಾವು ಮನವಿ ಸಲ್ಲಿಸಿದ್ದು ಒಂದು 10 ವರ್ಷದಿಂದ ಸಲ್ಸಾಕೈತಿ ಸರ್ ಅಪ್ಲಿಕೇಶನ್. ಅಂದರೆ ಇಲ್ಲಿ ಕೊಟ್ಟಿವಿ ಅಲ್ಲಿ ಕೊಟ್ಟು ಎಲ್ಲರಿಗೆ ಯಾರ್ಯಾರಿಗೆ ನಮ್ಗೆ ಸಂಬಂಧಪಡ್ತಾರಲ್ಲ ಅದು ಎಷ್ಟು ಮಂದಿಗೂ ಸಲ್ಲಿಸಿವಿ. ಆಮೇಲೆ ಕಾರ್ಮಿಕರ ಇಲಾಖೆಯಲ್ಲಿ ಒಂದು ಸ್ಕೀಮ್ ಇದೆ, ಮನೆ ಬಾಡಿಗೆ ಇದು ಲೋನ್ ಕೊಡ್ತೀವಿ ಅಂತ. ಅದು ಸಕ್ಸಸ್ ಆಗಿಲ್ಲ. ಅದ್ರ ಬಿಟ್ಟು ಏನೈತೆ, ನಾವು ಮುನ್ಸಿಪಾಲ್ಟಿಗೆ ಬೆನ್ನ ಹತ್ಬಿಟ್ಟು ನಾವು ಈಗ ಕೊಡ್ರಿ, ನಮ್ಗೆ ಕಾರ್ಮಿಕರು ಒಬ್ಬರಿಗೆ ಕೊಡ್ರಿ. ಅಟ್ಲೀಸ್ಟ್ ಒಂದು ನಾವು ಇರೋ 1500 ಕಾರ್ಮಿಕರು ನಾವು, ಅದರಲ್ಲಿ 100 ಮಂದಿ ತೆಗ್ದೀವಿ ನಾವು. ಅದು ಇಲ್ಲ ಸರ್, ಅವರು ಏನಾರಲ್ಲ, ಅವ್ರಿಗೂ ಕೂಡ ನಾವು ಮಾಹಿತಿ ಮಾಡಿದ್ವಿ, ಅವ್ರಿಗೂ ಕೂಡ ಕೊಟ್ಟಿವಿ. ನೋಡೋಣಪ್ಪ ಏನು ಹೇಳ್ತಾರೆ, MLA ಕೇಳ್ತೀವಿ ನಾವು, MLA ಹೇಳಿ ಏನೈತಿ ನಾವು ಕೊಡ್ತೀವಿ ಅಂತ ಹೇಳಿದ್ರೆ. ಬಟ್ ಅವರು ಏನು ಮಾಡಿಲ್ಲ, ಅವರು ಮಾಡಿಲ್ಲ. ಅಧ್ಯಕ್ಷರು ಇದ್ರಲ್ಲ ಅಮ್ಜದ್ ಪಟೇಲ್ ಅಂತ, ಅವರು ಕೂಡ ಏನು ಮಾಡಿಲ್ಲ ಸರ್ ನಮಗೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.